ಪೂಡಲ್ ಫ್ರಾನ್ಸ್ ನಾಯಿ ಅಂತ ಎಲ್ರು ಅನ್ಕೊಂಡಿರ್ತಾರೆ. ಆದ್ರೆ ನಿಜ ಏನು, ಎಲ್ಲಿಂದ ಬಂದಿದೆ, ಅದ್ರ ಇತಿಹಾಸ ತಿಳ್ಕೊಬೇಕಾ? ಎಸ್, ವೆಲ್ಕಮ್ ಟು ಪೂಡಲ್ ಸೀರೀಸ್ ಪಾರ್ಟ್ 2. ಇಂದು ಜಗತ್ತಿನಾದ್ಯಂತ ಪೂಡಲ್ ಅಂದ್ರೆ ಎಲ್ರಿಗೂ ಮೊದಲು ನೆನಪಾಗದೆ ಫ್ರಾನ್ಸು. ಅದಕ್ಕೇನೆ ಹಲವಾರು ಜನ ಪೂಡಲ್ ಹುಟ್ಟಿದ್ದು ಕೂಡ ಫ್ರಾನ್ಸ್ ನಲ್ಲೇ ಅಂತ ಅನ್ಕೊಳ್ತಾರೆ. ಆದ್ರೆ ಅದು ಸಂಪೂರ್ಣವಾಗಿ ಸತ್ಯ ಅಲ್ಲ. ಯಾಕೆಂದ್ರೆ ಪೂಡಲ್ನ ನಿಜವಾದ ಇತಿಹಾಸ ನೋಡಿದ್ರೆ ಅದರ ಬೇರುಗಳು ಜರ್ಮನಿ ದೇಶಕ್ಕೆ ಹೋಗಿ ಸೇರುತ್ತೆ. ಏನಕ್ಕೆ ಹಿಂಗ್ ಹೇಳ್ತಾರೆ ಅಂದ್ರೆ, ಪೂಡಲ್ ಅನ್ನೋ ಹೆಸರು ಕೂಡ ಜರ್ಮನಿ ಭಾಷೆಯ ಪೂಡಲ್ ಅನ್ನೋ ಪದದಿಂದ ಬಂದಿದೆ. ಪೂಡಲ್ ಅಂದ್ರೆ ನೀರಿನಲ್ಲಿ ಈಜೋದು ಅಥವಾ ಸ್ಪ್ಲಾಶ್ ಇನ್ ವಾಟರ್ ಅಂತ. ಏಕೆಂದ್ರೆ ಆ ಕಾಲದಲ್ಲಿ ಪೂಡಲ್ ಸಾಮಾನ್ಯವಾಗಿ ಸಾಕು ನಾಯಿ ಆಗಿರ್ಲಿಲ್ಲ, ಅದು ವಾಟರ್ ರೆಟ್ರೀವರ್ ಆಗಿ ಕೆಲಸ ಮಾಡ್ತಿತ್ತು. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಕೆರೆ, ನದಿ ಮತ್ತೆ ಈ ಹಿಮದಂತ ಪ್ರದೇಶಗಳಲ್ಲಿ ಬೇಟೆಗಾರರು ಹೊಡೆದ ಬಾತುಕೋಳಿ ಅಥವಾ ಇತರ ನೀರಿನ ಪಕ್ಷಿಗಳನ್ನ ಈಜ್ಕೊಂಡೋಗಿ ತಂದ್ಕೊಡುವ ಕೆಲಸ ಮಾಡ್ತಿತ್ತು. ಅದರ ಬುದ್ಧಿವಂತಿಕೆ, ವೇಗ ಮತ್ತೆ ಈಜುವ ಸಾಮರ್ಥ್ಯವೇ ಅದನ್ನ ವಿಶೇಷ ನಾಯಿಯನ್ನಾಗಿ ಮಾಡಿತ್ತು. ಕೆಲವು ವರ್ಷಗಳ ನಂತರ ಈ ಅದ್ಭುತ ನಾಯಿ ಫ್ರಾನ್ಸ್ ತಲುಪಿತು. ಅಲ್ಲಿನ ರಾಜಮನೆತನ ಮತ್ತೆ ಶ್ರೀಮಂತ ಕುಟುಂಬಗಳೇನಿದ್ರು ಮತ್ತೆ ಬೇಟೆಗಾರರು ಪೂಡಲ್ನ ಸೌಂದರ್ಯ ಮತ್ತೆ ಬುದ್ಧಿವಂತಿಕೆಯನ್ನ ನೋಡಿ ತುಂಬಾ ಇಷ್ಟಪಟ್ರು. ಅದರ ನಂತರನೇ ಅದರ ಗ್ರೂಮಿಂಗ್ ಸ್ಟೈಲು ಇನ್ನಷ್ಟು ಆಕರ್ಷಿತವಾಗಿ ರೂಪಿಸಿದ್ರು. ಡಾಗ್ ಶೋಗಳಲ್ಲಿ ಭಾಗವಹಿಸಲು ಆರಂಭಿಸಿದ್ರು. ಹೀಗೆ ನಿಧಾನವಾಗಿ ಪೂಡಲ್ಲು ಇಡೀ ಯುರೋಪ್ನಲ್ಲೇನೆ ಪ್ರಸಿದ್ಧ ಆಯ್ತು. ಹಾಗಾದ್ರೆ ಪೂಡಲ್ಗೆ ಜೀವನದ ಆರಂಭ ಕೊಟ್ಟಿದ್ದೆ ಜರ್ಮನಿ, ಆದ್ರೆ ಅದನ್ನ ಜಗತ್ತಿಗೆ ಪರಿಚಯಿಸಿದ್ದು, ಜನಪ್ರಿಯಗೊಳಿಸಿದ್ದು ಫ್ರಾನ್ಸ್. ಎರಡು ದೇಶಗಳು ಸೇರಿ ನಮ್ಗೆ ಒಂದು ಅದ್ಭುತವಾದಂತ ನಾಯಿ ತಳಿಯನ್ನ ಕೊಟ್ಟಿದ್ದಾರೆ ಅಲ್ವಾ?